ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಬೆಂಗಳೂರಿನ ಪ್ಯಾಲೇಸ್ ರಸ್ತೆ ತುಂಬೆಲ್ಲ ಬ್ಯಾನರ್ಗಳನ್ನು ಹಾಕಿದ್ದಾರೆ. ನಾನಾಗ್ಲೇ ಹೇಳಿದ್ನಲ್ಲ, ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ಯಾರಾದ್ರೂ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಿ ಬೆಂಗಳೂರಿನ ಸೌಂದರ್ಯವನ್ನ ಹಾಳು ಮಾಡಿದ್ರೆ 50,000 ರೂಪಾಯಿಂದ 1 ಲಕ್ಷದವರೆಗೂ ದಂಡ ಹಾಕ್ತೀವಿ ಅಂತ. ಈಗ ದಂಡ ಹಾಕ್ತಾರಾ ಅಥವಾ ಅಭಿಮಾನಿಗಳು ಏನೋ ಮಾಡಿದ್ದಾರೆ, ಕಾರ್ಯಕರ್ತರು ಏನೋ ಮಾಡಿದ್ದಾರೆ, ಖುಷಿಲಿ ಅಂತ ಬಿಟ್ಬಿಡ್ತಾರಾ ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರಿಗೆ ಸ್ವಾಗತ ಕೋರುವಂತಹ ಬ್ಯಾನರ್ಗಳು ಎಲ್ಲಾ ಕಡೆ ರಾರಾಜಿಸ್ತಾ ಇದ್ದಾವೆ. ಅನ್ವಾಂಟೆಡ್ ರೀ, ಇದೆಲ್ಲ ಶೋ ಆಫ್ ಅಷ್ಟೇನೆ. ಬೆಂಗಳೂರಿನ ಪ್ಯಾಲೇಸ್ ರೋಡ್ ಇಡೀ ಬ್ಯಾನರ್ಮಯ ಆಗೋಗಿದೆ. ಅದೇ ದುಡ್ಡನ್ನು ತಗೊಂಡೋಗಿ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹಂಚಿ ಡಿಕೆ ಶಿವಕುಮಾರ್ ಹೆಸರಲ್ಲಿ, ಅದೇ ದುಡ್ಡನ್ನು ತಗೊಂಡೋಗಿ ಯಾವ್ದಾದ್ರು ವೃದ್ಧಾಶ್ರಮದಲ್ಲಿ ಊಟ ಹಾಕ್ಸಿ ಡಿಕೆ ಶಿವಕುಮಾರ್ ಹೆಸರಲ್ಲಿ. ಅದನ್ನ ಬಿಟ್ಟು ಇಡೀ ಸಿಟಿ ತುಂಬಾ ಬ್ಯಾನರ್ ಪೋಸ್ಟರ್ಗಳು ಅಂಟಿಸ್ಕೊಂಡು ಕೂತ್ಕೊಂಡು ಬೆಂಗಳೂರಿನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಇದೇ ತರ ಯಾರಾದ್ರೂ ಸಾಮಾನ್ಯ ನಾಗರಿಕರು ಬಂದು ಎಲ್ಲ ಕಡೆ ಬ್ಯಾನರ್ ಪೋಸ್ಟ್ರು ಬಾವುಟಗಳು ಹಾಕೊಂಡು ಕೂತ್ಕೊಂಡ್ರೆ ಬಿಟ್ಬಿಡ್ತೀರಾ ನೀವು? 28 ಪರ್ಮಿಷನ್ ಕೇಳ್ತೀರಾ? ಸಂಭ್ರಮ ಇದ್ರೆ ನಿಮ್ ಕೆಪಿಸಿಸಿ ಕಚೇರಿನ ಬೇಕಾರೆ ಬ್ಯಾನರ್ ಅಲ್ಲೇ ಅಂಟಿಸ್ಕೊಳ್ಳಿ, ಕೆಪಿಸಿಸಿ ಕಚೇರಿನ ಅಂಟಿಸ್ಕೊಳ್ಳಿ, ನಿಮ್ ಮನೇನ ಅಂಟಿಸ್ಕೊಳ್ಳಿ. ಅದು ಬಿಟ್ಟು ಇಡೀ ಬೆಂಗಳೂರು ಪ್ಯಾಲೇಸ್ ರೋಡು ಎಲ್ಲಾನು ಬ್ಯಾನರ್ಮಯ ಮಾಡಿರೋದು ಎಷ್ಟು ಮಟ್ಟಕ್ಕೆ ಸರಿ? ಕೋರ್ಟ್ ಮಾಡಬಾರ್ದು ಹಾಗೆ ಅಂತ ಹೇಳಿದ್ರು.